ಕರ್ನಾಟಕ ಸರ್ಕಾರದವರು ಈ ಪ್ರಾಥಮಿಕ ಶಿಕ್ಷಣದಲ್ಲಿ ಇಂಗ್ಲೀಷನ್ನು ಒಂದು ಕಲಿಕೆಯ ಭಾಷೆಯಾಗಿ ವಿದ್ಯಾರ್ಥಿಗಳು ಕಲಿಬೇಕು, ಅದರಿಂದ ಹೆಚ್ಚು ಅವಕಾಶಗಳು ಸಿಗುತ್ತೆ ಅಂತ ಒಂದು ಆದೇಶ ಮಾಡಲಿಕ್ಕೆ ಒಂದು ಯೋಚನೆಯನ್ನು ಇಟ್ಟಿದ್ದಾರೆ. ಅದಕ್ಕೆ ಸಾಹಿತ್ಯ ಸಮ್ಮೇಳನದಲ್ಲೂ ಅದಕ್ಕೆ ಪ್ರತಿಯಾಗಿ ಅದು ಸಲ್ಲದು ಅಂತ ಹೇಳಿದ್ದಾರೆ. ನಾವು ಈ ಥರದ್ದು ವಿಚಾರವನ್ನು ನೋಡಿದಾಗ ಮತ್ತೆ ಅವ್ರ ಮಕ್ಕಳು ಎಲ್ಲಿ ಓದ್ತಾ ಇದ್ದಾರೆ, ಮೊಮ್ಮಕ್ಕಳು ಎಲ್ಲಿ ಓದ್ತಾ ಇದ್ದಾರೆ ಅಂತ ನೋಡಿದರೆ ಅವರೆಲ್ಲ ಇಂಗ್ಲೀಷ್ ಕಾನ್ವೆಂಟಲ್ಲಿ ಓದ್ತಾ ಇದ್ದಾರೆ ಅಂತ. ಆದರೆ ಕೆಲವು ಏನು ಸಂಘಟನೆಗಳು ಒಂದು ಅಹವಾಲನ್ನು ಹೇಳ್ತಾ ಇದ್ದಾರೆ ಅಂದರೆ ಇಂಗ್ಲೀಷು ಹೆಚ್ಚಿನ ಒಂದು ಅವಕಾಶವನ್ನು ದಾರಿ ಮಾಡಿಕೊಡುತ್ತೆ. ಈ ದೃಷ್ಟಿಯಲ್ಲಿ ಅವ್ರದ್ದು ಒಬ್ಬೊಬ್ರದ್ದು ಒಂದು ಭಿನ್ನಾಭಿಪ್ರಾಯ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಂಡು ಬರ್ತಾ ಇದೆ. ಈಗ ನಾವೆಲ್ಲ ಹೇಳ್ಬೇಕಂದ್ರೆ ಪ್ರಾಥಮಿಕ ಹಂತದಲ್ಲಿ ಈ ಭಾಷೆಯನ್ನು ಈ ನೆಲದಲ್ಲೇ ಓದಲಿಕ್ಕೆ ಸಾಧ್ಯ. ಹಾಗಾಗಿ ಕನ್ನಡದ ಮಾಧ್ಯಮದಲ್ಲಿ ಕನ್ನಡ ಸರ್ಕಾರಿ ಶಾಲೆಗಳಲ್ಲೇ ಓದಿದಂಥ ವಿದ್ಯಾರ್ಥಿಗಳು ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಯಾವ ಮಟ್ಟದಲ್ಲಿ ರೀಚ್ ಆಗ್ಬೋದು, ಒಂದು 8th ಸ್ಟ್ಯಾಂಡರ್ಡಿಂದ ಅವನು ಇಂಗ್ಲೀಷನ್ನು ಕಲಿಯೋದಂತ ಆದರೆ ನೀಟಾಗಿ ಅವನು ಸಹ ಸಾಧನೆಗಳನ್ನು ಮಾಡ್ಬೋದು ಅಂತ ನನ್ನೊಂದು ಅನಿಸಿಕೆ. ಸೊ ಇಂಗ್ಲೀಷೇ ಎಲ್ಲದೂ ಅಲ್ಲ, ಆದರೆ ಲ್ಯಾಂಗ್ವೇಜ್ ಆಫ್ ಲೈವ್ಲಿಹುಡ್ ಅಂತ ನಮ್ಮ ಬದುಕನ್ನು ನಡೆಸ್ಕೊಳ್ಳಿಕ್ಕೆ, ಬದುಕಿನ ಒಡನಾಟಕ್ಕೆಲ್ಲ ನಮ್ಮ ಭಾಷೆ ಈ ನೆಲದಲ್ಲಿ ಇಲ್ಲೇ ಕಲಿಬೇಕು. ನಾವು ಮತ್ಯಾವುದೋ ರಾಷ್ಟ್ರದಲ್ಲಿ ಕನ್ನಡ ಭಾಷೆಯನ್ನು ಕಲಿತು ಉಳಿಸಿ ಬೆಳೆಸಿ ಪೋಷಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಇದನ್ನು ನಾವು ಮಾಡದೇ ಇದ್ದರೆ ಬೇರೆ ರಾಜ್ಯದಲ್ಲಿ ಮಾಡೋದಿಲ್ಲ. ನಾವು ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಇದನ್ನು ಮಾಡ್ತೀವಿ ಪ್ರಾಥಮಿಕ ಹಂತದಲ್ಲಿ ಅಂದರೆ ನಮ್ಮ ಭಾಷೆಯಲ್ಲಿ ಅವನಿಗೆ ಸರಿಯಾಗಿ ಅರ್ಥ ಆಗದೇ ಇದ್ದರೆ ಬೇರೆ ಭಾಷೆಯಲ್ಲಿ ಎಷ್ಟು ಮಟ್ಟಿಗೆ ಅರ್ಥ ಆಗ್ತಾನೆ. ಈಗ ಇಂಗ್ಲೀಷನ್ನೇ ಕಲಿಸ್ಬೇಕಂತ ಹೇಳಿದರೆ ಆ ಮಟ್ಟಕ್ಕೆ ಇಂಗ್ಲೀಷ್ ಶಿಕ್ಷಕರನ್ನ ಮೊದಲು ನಾವು ತರಬೇತಿ ಮಾಡಿ ಅವರು ಅರ್ಹತೆಯನ್ನು ಹೊಂದಿದಾರಾ ಆ ಮಕ್ಕಳಿಗೆ ಹೇಳ್ಕೊಡೋ ಅಷ್ಟು ಅನ್ನೋದನ್ನು ಮೊದಲು ನಾವು ತಯಾರಿಸ್ಬೇಕಾಗತ್ತೆ. ಅವರನ್ನು ನಾವು ಟ್ರೈನಿಂಗನ್ನು ತರಬೇತಿಯನ್ನು ಕೊಟ್ಬಿಟ್ಟು ರೆಡಿ ಮಾಡಿದರೆ ಆ ನಂತರ 5ನೇ ಕ್ಲಾಸ್ ಆದರೂ ಆಗಲಿ ಅಥವಾ 8ನೇ ಕ್ಲಾಸ್ ಆದರೂ ಆದರೆ ಒಳ್ಳೆಯದು. ಸೊ ಅಲ್ಲಿ ತನಕ ಪ್ರಾಥಮಿಕ ಹಂತದಲ್ಲಿ ಕನ್ನಡದಲ್ಲಿ ಶಿಕ್ಷಣ ಇದ್ದು ನಂತರದಲ್ಲಿ ನೀವು ಅವನು ತಿಳುವಳಿಕೆ ಬರುವಂಥ ಸಂದರ್ಭದಲ್ಲಿ ಇಂಗ್ಲೀಷನ್ನು ಇನ್ನೊಂದು ಕಲಿಕೆಯ ಭಾಷೆಯಾಗಿ ಬದುಕಿನ ಭಾಷೆಯಾಗಿ ನಾವು ಕಲಿಯೋಕ್ಕೆ ಅವಕಾಶ ಮಾಡಿಕೊಡೋದು ಒಳ್ಳೆಯದು ವ್ಯವಸ್ಥೆ ಅಂತ ನನಗನ್ಸುತ್ತೆ. ನನ್ನ ಅಭಿಪ್ರಾಯ ಏನಂದ್ರೆ, ಒಂದು ಮಾತಿದೆ, ಮಗು ಯಾವ ಭಾಷೆಯಲ್ಲಿ ಕನಸು ಕಾಣುತ್ತೋ ಆ ಭಾಷೆಯಲ್ಲಿ ಅದಕ್ಕೆ ಶಿಕ್ಷಣವನ್ನು ಒದಗಿಸ್ಬೇಕು ಅಂತ. ಸೊ ಯಾವುದೇ ಒಂದು ಭಾಷೆಯನ್ನು ಹೇರೋದು ಸರಿಯಲ್ಲ ಅಂತ ಅನಿಸುತ್ತೆ. ಯಾವ ಭಾಷೆ ಅದು ಮಗು ಆಯ್ಕೆ ಮಾಡ್ಕೋಬೇಕು ಅಂತ ಅಂದ್ಕೊಳುತ್ತೋ ಅದೇ ಒಂದು ಭಾಷೆಯಲ್ಲಿ ಶಿಕ್ಷಣ ಸಿಕ್ಕಿದ್ರೆ ಅದು ಹೆಚ್ಚಿನ ರೀತಿಯಲ್ಲಿ ಕಲಿಯೋದಕ್ಕೆ ಆಸಕ್ತಿ ಆಗುತ್ತೆ. ಅಂದರೆ ನಾನು ಆಂಗ್ಲ ಪ್ರಾಧ್ಯಾಪಕಿಗೆ ಏನು ಹೇಳ್ಬೋದು ಅಂದರೆ, ಆಂಗ್ಲ ಭಾಷೆ ಏನಾಗಿದೆ ಅದು ಈಗ ಜಗತ್ತಿನ ಭಾಷೆ ಅಂತ ಹೇಳ್ತೀವಿ, ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಹಾಗಾಗಿ ಆ ಭಾಷೆ ಒಂದು ಶಿಕ್ಷಣ ಸಿಗಲೇಬೇಕು ಈಗಿನ ಕಾಲದ ಮಕ್ಕಳಿಗೆ. ಈಗ ನಾವು ಡಿಗ್ರಿಯಲ್ಲಿ ಟೀಚ್ ಮಾಡುವಾಗಲೂ ನೋಡ್ತೀವಿ ಏನಂದರೆ ಆ ಮಕ್ಕಳಿಗೆ ಇಂಗ್ಲೀಷ್ ಭಾಷೆನೂ ಬರಲ್ಲ, ಅತ್ಲಾಗೆ ಕನ್ನಡ ಭಾಷೆನೂ ಬರಲ್ಲ. ಎರಡೂ ಭಾಷೆಯಲ್ಲಿ ಅವರೇನು ಪರಿಪೂರ್ಣತೆಯನ್ನು ಪಡ್ಕೊಂಡಿಲ್ಲ. ಹಾಗಾಗಿ ಮಾಧ್ಯಮದ ವಿಷಯ ಬಂದಾಗ ಅದು ಮಕ್ಕಳಿಗೆ ಅಥವಾ ಅವರ ಪೇರೆಂಟ್ಸಿಗೆ ಬಿಟ್ಟಂಥ ವಿಚಾರ ಆಗಿರುತ್ತೆ. ಆದರೆ ಆಂಗ್ಲ ಭಾಷೆ ಅವಶ್ಯಕತೆನೂ ಅಷ್ಟೇ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಇರಬೇಕು. 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಮಕ್ಕಳು ಕನ್ನಡ ಮಾಧ್ಯಮದಲ್ಲೇ ಓದಬೇಕು. ಇಂಗ್ಲೀಷನ್ನು ಒಂದು ಭಾಷೆಯಾಗಿ ಓದಬಹುದು. ಇವತ್ತಿನ ಆಧುನಿಕ ಜಗತ್ತಿಗೆ, ಮಲ್ಟಿನ್ಯಾಷನಲ್ ಕಂಪನಿಗಳು ಬರ್ತಾ ಇರ್ತಕ್ಕಂಥ ಈ ಒಂದು ಪರಿಸ್ಥಿತಿಗೆ ಆಂಗ್ಲ ಮಾಧ್ಯಮ ಮುಖ್ಯನೇ ಆಗಿರಬಹುದು. ಆದರೆ ಆಂಗ್ಲ ಭಾಷೆಯನ್ನು ಒಂದು ಭಾಷೆಯನ್ನಾಗಿ ಕಲಿಯೋದು ಸೂಕ್ತ. ಆದರೆ ಕನ್ನಡ ಮಾಧ್ಯಮ ಅನ್ನೋದು 1ನೇ ತರಗತಿಯಿಂದ ಹಿಡಿದು 5ನೇ ತರಗತಿವರೆಗೆ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾನು CM ಅವರ ಇದನ್ನ ಒಪ್ತೀನಿ. ಯಾಕಂತಂದ್ರೆ ಈಗ 1ನೇ ಕ್ಲಾಸಿಂದನೂ ಇಂಗ್ಲಿಷ್ ಮೀಡಿಯಂ ಬರೋದ್ರಿಂದ ಹಳ್ಳಿಯಲ್ಲಿರುವಂಥ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಡೊನೇಷನ್ ಕಟ್ಟಿ ಕಾನ್ವೆಂಟ್ಸಿಗೆ ಹಾಕಕ್ಕಾಗಲ್ಲ. ಸೊ ಅವರಿಗೂ ಗೌರ್ಮೆಂಟ್ ಸ್ಕೂಲಲ್ಲಿ ಈ ಫೆಸಿಲಿಟಿ ಬರೋದ್ರಿಂದ ಅವರಿಗೂ ಕಮ್ಯುನಿಕೇಷನ್ ಸ್ಕಿಲ್ಲು ಅದೆಲ್ಲ ಇಂಪ್ರೂವ್ ಆಗುತ್ತೆ. ಸೊ ಇದರಿಂದ ನಮ್ಮ ಹಳ್ಳಿ ಮಕ್ಕಳು ಏನು ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರ್ನ ಏನು ಹಿಂದುಳಿಸ್ತೀವಲ್ಲ, ಅವರು ಕೂಡ ಹೈಯರ್ ಎಜುಕೇಷನ್ ಆಗಲಿ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡ್ಬೋದು. ಆ ಥರ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅದೇ ಥರ ನಮ್ಮ ನೇಟಿವ್ ಲ್ಯಾಂಗ್ವೇಜ್ ಕೂಡ ನಾವು ಬಿಡಬಾರ್ದು. ಹಾಗಾಗಿ ಅದನ್ನು ಒಪ್ತೀನಿ. ಸರ್, ಈಗ ಸರ್ಕಾರ ಘೋಷಣೆ ಮಾಡಿರುವ ಹಾಗೆ ಸರ್ಕಾರಿ ವಲಯದಲ್ಲಿ ಸರ್ಕಾರಿ ಶಾಲಾ ಹಂತದಲ್ಲಿ ಪ್ರಾಥಮಿಕ ಹಂತದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೆ ತರಬೇಕಂತೇಳಿ ಹೇಳಿದ್ದಾರೆ. ಇದು ಒಂದು ಹಂತದಲ್ಲಿ ಒಳ್ಳೆಯ ನಿರ್ಧಾರ ಆದರೂ ಕೂಡ ಮತ್ತೊಂದು ಹಂತದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ನಾವು ಎಲ್ಲೋ ತಿರಸ್ಕರಿಸ್ತೀವಿ ಅನ್ನುವಂತಹ ಒಂದು ಭಾವನೆಯೂ ಬರ್ಬೋದು. ಆ ಕಾರಣದಿಂದ ಕನ್ನಡ ಭಾಷೆಯನ್ನು ಬೆಳೆಸಬೇಕು.
ಕನ್ನಡ ಮಾಧ್ಯಮವನ್ನು ಉಳಿಸಬೇಕು. ಇಂಗ್ಲೀಷ್ ಭಾಷೆಯನ್ನಾಗಿ 1ನೇ ತರಗತಿಯಿಂದ ಕಲಿಸ್ತಾ ಬಂದರೆ ಮಕ್ಕಳಿಗೆ ಅನುಕೂಲ ಆಗ್ಬೋದು. ಇಂಗ್ಲೀಷ್ ಮಾಧ್ಯಮಕ್ಕೆ ಸೇರುವಂತಹ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ಬೋದು. ಆಗ ಕನ್ನಡವನ್ನು ಬೆಳೆಸೋದ್ರ ಜೊತೆಗೆ ಇಂಗ್ಲೀಷ್ ಭಾಷೆಯನ್ನು ಕಲಿಸಿ ನಾವು ಎರಡನ್ನೂ ಉಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆಂತ ಹೇಳಿದ್ರೆ ಇವತ್ತು ಇಂಗ್ಲೀಷ್ ಅತಿ ಅಗತ್ಯವಾಗಿರ್ತಕ್ಕಂಥ ಒಂದು ಭಾಷೆ ಆಗಿದೆ. ಲಿಂಕಿಂಗ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಇಂಗ್ಲೀಷ್ ಬೇಕು. ಜೊತೆಗೆ ಕರ್ನಾಟಕದಲ್ಲಿ ಕನ್ನಡ ಅನ್ನುವಂಥದ್ದು ಮೂಲೆಗುಂಪಾಗ್ತಿರುವುದನ್ನು ಉಳಿಸ್ಲಿಕ್ಕೋಸ್ಕರವಾಗಿ ಕನ್ನಡ ಮಾಧ್ಯಮದ ಮೂಲಕ 1ರಿಂದ 4ನೇ ತರಗತಿವರೆಗೆ ಕಡ್ಡಾಯವಾಗಿ ಎಲ್ಲರೂ ಕನ್ನಡ ಮಾಧ್ಯಮದಲ್ಲಿ ಓದಬೇಕು ಅನ್ನುವಂಥದ್ದನ್ನು ಕಡ್ಡಾಯಗೊಳಿಸಿದರೆ ಖಂಡಿತ ನಾವು ಸಾಧಿತ ಯೋಜನೆ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಕನ್ನಡ ಭಾಷೆ ಅನ್ನುವಂಥದ್ದು ಅನ್ನದ ಭಾಷೆ ಅಲ್ಲ, ಚಿನ್ನದ ಭಾಷೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಕನ್ನಡ ಮಾಧ್ಯಮಗಳ ಶಾಲೆಗಳು ಪ್ರಮುಖವಾಗಿ ಬೇಕು. ಮಾತೃಭಾಷೆಯಲ್ಲಿ ಕಲಿತ ಶಿಕ್ಷಣ ಶಾಶ್ವತವಾಗಿರ್ತದೆ. ಯಾವುದೇ ಇಂಗ್ಲೀಷ್ ಶಿಕ್ಷಣದಿಂದ ಕಲಿತರೂ ಸಮೇತ ಮಾತೃಭಾಷೆಯಿಂದ ಅವನಿಗೆ ಆಗುವಂಥ ಉಲ್ಲಾಸ ಮತ್ತು ಅನುಕಂಪ ಇದೆಯಲ್ಲ, ಅದು ಇನ್ನೊಂದು ಭಾಷೆಯಿಂದ ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಯಾವತ್ತು ಅವನಿಗೆ ಏನಾದರೂ ಮನಸ್ಸಿಗೆ ನೋವಾದರೆ ಅಮ್ಮ ಅಂತಲೇ ವಿನಃ ಬೇರೆ ಭಾಷೆ ಇಲ್ಲ, ಮಮ್ಮಿ ಅಂತ ಕರೆಯೋದಿಲ್ಲ. ಹಾಗಾಗಿ ಮಾತೃಭಾಷೆ ಪ್ರಾಥಮಿಕ ಶಾಲೆಯ ಹಂತದಲ್ಲಿ ಭಾಳಷ್ಟು ಮುಖ್ಯವಾಗಿ ಬೇಕು ಅಂತ ಹೇಳಿ ನನ್ನ ಅನಿಸಿಕೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಕಡ್ಡಾಯವಾಗಿ ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷೆ ಭಾಳಷ್ಟು ಮುಖ್ಯವಾಗಿ ಬೇಕು. ಕನ್ನಡ ಭಾಷೆ ನಮ್ಮ ಭಾಷೆಯಲ್ಲಿ ಕಲ್ತ್ರೇ ಸರಿಯಾಗೋದು. ಯಾವ ಭಾಷೆ ಅರ್ಥವಾಗುತ್ತೋ ಆ ಭಾಷೆಯಲ್ಲಿ ಕಲಿಬೇಕು. ಆ ಭಾಷೆಯಲ್ಲಿ ಆಲೋಚನೆ ಮಾಡಿದಾಗ ಮಾತ್ರ ಸೃಜನಶೀಲ ಆಲೋಚನೆಗಳು ಹೊರಬರೋದಕ್ಕೆ ಸಾಧ್ಯ. ಭಾಷೆಯಾಗಿ ನೀವು ಇಂಗ್ಲೀಷನ್ನು ಕಲಿಸಿದರೆ ತೊಂದರೆ ಇಲ್ಲ. ಇಂಗ್ಲೀಷ್ ಮಾಧ್ಯಮವನ್ನಾಗಿ ಮಾಡ್ತೀವಿ ಅಂತ ಹೋದಾಗ ಸಮಸ್ಯೆಗಳಾಗ್ತಾ ಇದೆ. ಕನ್ನಡ ಮತ್ತು ಇಂಗ್ಲೀಷನ್ನು ಭಾಷೆಯಾಗಿ ಕಲಿಸಿ, ಕನ್ನಡ ನಮ್ಮ ಭಾಷೆ ಅದು ಇದ್ದೇ ಇರಲಿ ಅನ್ನೋದು ನನ್ನ ಅಭಿಪ್ರಾಯ. ನಮಸ್ತೆ. ಇವತ್ತು ನಾನು ಹೇಳ್ತಿರೋದೇನಂತ ಅಂದರೆ, ಗೌರ್ಮೆಂಟ್ ತಗೊಂಡಿರೋ ಒಂದು ಸ್ಟ್ಯಾಂಡ್ ಕರೆಕ್ಟೇ ಇದೆ. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್ಗಳನ್ನು ನಾವು ವೆಲ್ಕಮ್ ಮಾಡಬೇಕಾಗುತ್ತೆ. ನಂದು ಒಪಿನಿಯನ್ ಕೂಡ ವೆಲ್ಕಮ್ ಮಾಡೋದೇನೆ. ಯಾಕೆ ಅಂತ ಅಂದರೆ ಎಲ್ಲರೂ ಅಫೋರ್ಡ್ ಮಾಡಿ ಅವ್ರವ್ರ ಮಕ್ಕಳನ್ನ ಓದಿಸ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಕನ್ನಡ ಎಷ್ಟು ರಿಕ್ವೈರ್ಡ್ ಇದೆನೋ ಇಂಗ್ಲೀಷ್ ಅದಕ್ಕಿಂತ ಜಾಸ್ತಿನೇ ರಿಕ್ವೈರ್ಡ್ ಇದೆ. ಎಲ್ಲರಿಗೂ ಕನ್ನಡ ಅನ್ನೋ ಒಂದು ಲ್ಯಾಂಗ್ವೇಜ್ ಸಿಗುತ್ತೆ. ಬಟ್ ನಾವು ಸೋಷಿಯಲಿ ಸ್ಟ್ಯಾಂಡ್ ಆಗಬೇಕು ಅಂದರೆ ಇಂಗ್ಲೀಷ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ಜಾಬಿಗೆ ಹೋಗೋದಾದ್ರೂ ಏನೇ ಆದ್ರೂ ಇಂಗ್ಲೀಷ್ ತುಂಬ ರಿಕ್ವೈರ್ಡ್ ಆಗಿರೋದ್ರಿಂದ ಇಂಗ್ಲೀಷ್ ಬೇಕೇ ಬೇಕು. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸೂ ಬೇಕು. ಅವ್ರು ಅಷ್ಟಕ್ಕೊಂದೆಲ್ಲ ಅಫೋರ್ಡ್ ಮಾಡಿ ಓದಿಸೋದು ಕಷ್ಟ ಆಗುತ್ತೆ. ಹಾಗಾಗಿ ಆ ಥರ ಸ್ಕೂಲ್ಸ್ ಬರೋದು ಒಳ್ಳೇದೇ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮವನ್ನು ತರ್ತಕ್ಕಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಲು ಹೊರಟಿರ್ತಕ್ಕಂಥದ್ದು ಸ್ವಾಗತ. ಕಾರಣ ಏನು ಅಂತಂದರೆ, ಇವತ್ತು ಎಲ್ಲ ಮಕ್ಕಳುಗಳನ್ನು ಖಾಸಗಿ ಶಾಲೆಗಳಲ್ಲಿ ಮಾತ್ರ ಸೇರಿಸಿ ಇಂಗ್ಲೀಷ್ ಮೀಡಿಯಂನಲ್ಲಿ ಸೇರಿಸಿ ತಮ್ಮ ಪೋಷಕರು ಓದಿಸ್ತಾ ಇರತಕ್ಕಂಥದ್ದನ್ನು ನೋಡಿದ್ದೇವೆ. ಇವತ್ತು ಎಲ್ಲೋ ಚರ್ಚೆಗಳಾಗುವಂಥ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಗಳು, ಕನ್ನಡ ಪರ ವ್ಯಕ್ತಿಗಳು ಅಂತ ಹೇಳಿಕೊಂಡು ಬಹಳಷ್ಟು ಜನ ಕನ್ನಡ ಶಾಲೆಗಳಲ್ಲೇ ನಮ್ಮ ಮಕ್ಕಳನ್ನು ವ್ಯಾಸಂಗ ಮಾಡಿಸಬೇಕು ಅಂತ ಹೇಳ್ತಾರೆ. ಆದರೆ ಭಾಷಣದಲ್ಲಿ ಹೇಳ್ತಕ್ಕಂಥವ್ರು ಕಾರ್ಯಗತ ಮಾಡಬೇಕಾದ್ರೆ ತಮ್ಮ ಮನೆಯ ತಮ್ಮ ಕುಟುಂಬದ ಮಕ್ಕಳುಗಳನ್ನು ಖಾಸಗಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಓದಿಸ್ತಾ ಇರತಕ್ಕಂಥ ಬಹಳಷ್ಟು ಜನರನ್ನು ನಾವು ಇವತ್ತು ನೋಡಿದ್ದೇವೆ. ಹಾಗಾಗಿ ಇವತ್ತು ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು. ಆದರೆ ಹಾಗಂತೇಳಿ ನಮ್ಮ ರಾಜ್ಯದಲ್ಲಿ ವ್ಯಾಸಂಗವನ್ನು ಮಾಡ್ತಕ್ಕಂಥ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಆಂಗ್ಲ ಮಾಧ್ಯಮದಲ್ಲಿ ಕಲಿಕೆಯನ್ನು ಮಾಡದೆ ಅವರು ಉತ್ತಮ ವ್ಯಾಸಂಗದಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆಂಗ್ಲ ಮಾಧ್ಯಮವನ್ನು ತರ್ತಕ್ಕಂಥದ್ದು ಸ್ವಾಗತನೀಯ. ಪ್ರಸ್ತುತವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದನ್ನು ನಾನು ವಿರೋಧಿಸ್ತಾ ಇದ್ದೀನಿ. ಏಕೆಂತ ಹೇಳಿದ್ರೆ ಇವತ್ತು ನಾವು ಕನ್ನಡ ದೇಶದಲ್ಲಿ ಕನ್ನಡ ರಾಜ್ಯದಲ್ಲಿ ಕನ್ನಡ ಮಾತಾಡಿದ್ರೆ ತುಂಬ ಸಮಸ್ಯೆ ಆಗ್ತಿದೆ. ಕನ್ನಡ ಭಾಷೆ ಉಳಿಸ್ಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ ಆಗಿರೋದ್ರಿಂದ ಇದು ನಾವು ವಿರೋಧ ಮಾಡ್ತಾ ಇದ್ದೇವೆ. ಏಕೆಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಸಣ್ಣ ವಯಸ್ಸಿನಲ್ಲಿ ತಮ್ಮ ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆದೇ ಅನುಕೂಲ ಆಗ್ತದೆ. ಇವತ್ತೆಲ್ಲ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳ ಇತಿಹಾಸ ನೋಡಿದ್ರೆ ಅವರೆಲ್ಲರೂ ಕನ್ನಡ ಮಾಧ್ಯಮದಲ್ಲೇ ಓದಿ ಮಾತೃಭಾಷೆಯಲ್ಲೇ ಓದಿ ಪ್ರಸಿದ್ಧರಾಗಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಸಹ ಕನ್ನಡ ಮಾಧ್ಯಮದಲ್ಲೇ ಓದಬೇಕು, ಕನ್ನಡ ಭಾಷೆಯನ್ನೇ ಮಾಡಬೇಕು. ಮಾತೃಭಾಷೆ ಶಿಕ್ಷಣ ಎಲ್ರಿಗೂ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಶಿಕ್ಷಣವನ್ನು ಯಾವ ಭಾಷೆಯಲ್ಲಿ ನೀಡಬೇಕು ಎಂಬುದರ ಬಗ್ಗೆ ಚರ್ಚೆ ಮತ್ತೆ ಪುನಃ ಮುನ್ನೆಲೆಗೆ ಬಂದಿದೆ. ಸರ್ಕಾರ ಇತ್ತೀಚೆಗೆ ಸುಮಾರು 200 ಸರ್ಕಾರಿ ಶಾಲೆಗಳಲ್ಲಿ ಇಂದು ಇಂಗ್ಲಿಷ್ ಮಾಧ್ಯಮದಲ್ಲಿ ತನ್ನ ಶಿಕ್ಷಣವನ್ನು ನೀಡಬೇಕು ಎಂಬುದಾಗಿ ಜಾರಿಗೊಳಿಸುವ ನೀತಿಯನ್ನು ಆಲೋಚಿಸ್ತಾ ಇದೆ. ಇನ್ನೊಂದು ಕಡೆ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲ ಸಾಹಿತಿಗಳು ಒಕ್ಕಲಿನಿಂದ ಕನ್ನಡ ಭಾಷೆಯಲ್ಲೇ ಶಿಕ್ಷಣವನ್ನು ನೀಡಬೇಕು ಎಂಬುದಾಗಿ ಒತ್ತಾಸೆಯನ್ನು ಸರ್ಕಾರಕ್ಕೆ ನೀಡ್ತಾ ಇದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನೀಡಬೇಕು ಎಂಬುದರ ಬಗ್ಗೆ ಎಲ್ಲರೂ ಯೋಚಿಸಬೇಕು. ನಾವು ಒಂದು ವಿಷಯವನ್ನು ಅರ್ಥ ಮಾಡಬೇಕು ಅಂದರೆ, ಇವತ್ತು
ಇಂಗ್ಲಿಷ್ ಭಾಷೆ ಎನ್ನುವಂತಹದ್ದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಆಗಿ ಎಲ್ಲರೂ ಒಪ್ಪಿಕೊಳ್ಳುವಂಥದ್ರಲ್ಲಿ ಅದರಲ್ಲಿ ಶಿಕ್ಷಣ ಪಡೆಯುವ ಬಗ್ಗೆ ಎರಡು ಮಾತಿಲ್ಲ. ಅದೇ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಭಾಷೆಗಳ ಬಗ್ಗೆನೂ ನಾವು ಅವುಗಳ ಒಂದು ಯಾವ ರೀತಿಯಾಗಿ ಅವುಗಳನ್ನು ನಾವು ಬೆಳೆಸಬೇಕು ಎಂಬುದರ ಬಗ್ಗೆ ಯೋಚನೆ ಮಾಡಿ ಸರ್ಕಾರ ಒಂದು ಸಮಗ್ರವಾದ ನೀತಿಯನ್ನು ನಿರೂಪಿಸಿ ಆ ಮೂಲಕ ಒಂದು ಶಿಕ್ಷಣದಲ್ಲಿ ಯಾವ ಭಾಷೆಯ ಮೂಲಕ ನಾವು ಶಿಕ್ಷಣ ನೀತಿಯನ್ನು ರೂಪಿಸಿದರೆ ಭಾಗಶಃ ಇಂಥ ಗೊಂದಲಗಳಿಗೆ ನಿವಾರಣೆ ಆಗ್ಬೋದು ಎಂಬುದು ನನ್ನ ಅಭಿಪ್ರಾಯ. ಆ್ಯಕ್ಚುಲಿ ಗೌರ್ಮೆಂಟ್ ಇದು ಒಳ್ಳೇದೇ ಮಾಡಿದೆ. ಇಂಗ್ಲೀಷ್ ಮೀಡಿಯಂ ಬೇಕು ಎಲ್ಲ ಸ್ಟೂಡೆಂಟ್ಸಿಗೂ ಕಲಿಯೋಕ್ಕೆ. ಕನ್ನಡ ಯೂಶಲಿ ಅವ್ರು ಮಾತಾಡ್ತಿರ್ತಾರೆ, ಮನೇಲೂ ಮಾತಾಡ್ತಾರೆ, ಫ್ರೆಂಡ್ಸ್ ಜೊತೆನೂ ಮಾತಾಡ್ತಾರೆ. ಇಂಗ್ಲೀಷ್ ಎಜುಕೇಷನ್ ಬೇಕೇ ಬೇಕು ಇವಾಗಿರೋದಕ್ಕೆ. ಸೊ ನಾವು ಅಪೋಸ್ ಮಾಡೋಕ್ಕಾಗಲ್ಲ. ಇರಲಿ, ಇಂಗ್ಲೀಷ್ ಎಜುಕೇಷನ್ ಬರಲಿ.